ನಮಸ್ಕಾರ ಆತ್ಮೀಯರೇ. ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋಗಳಲ್ಲಿ ಒಂದು ಪ್ರಾಣಾಯಾಮ ಈ ಋತುವಿನಲ್ಲಿ ಈ ಕಾಲದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು ಮತ್ತು ಹಾಗೆ ಮುದ್ರೆಗಳನ್ನು ಮಾಡಿ ನಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಹೇಗೆ ಎನ್ನುವಂಥದ್ದನ್ನು ಇಂದಿನ 2 ವಿಡಿಯೋಗಳಲ್ಲಿ ಆಗಿರುವಂಥದ್ದು. ಈಗ ಮಕ್ಕಳಿಗೆ ಆರೈಕೆ ಮಾಡುವಂಥದ್ದು ಹೇಗೆ, ಮಕ್ಕಳಿಗೆ ಪ್ರಾಣಾಯಾಮ ಮಾಡೋದಕ್ಕೂ ಕಷ್ಟ ಮತ್ತು ಹಾಗೆ ಮುದ್ರೆಗಳು ಕೂಡ ಮಾಡೋದು ಕಷ್ಟ ಆಗುತ್ತೆ ಕೆಲವೊಂದು ಮಕ್ಕಳಿಗೆ. ಯಾಕಂದರೆ 1 ವರ್ಷದಿಂದ 2 ವರ್ಷ ಆ ಥರ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ದೊಡ್ಡ ಮಕ್ಕಳಂದರೆ 5ರಿಂದ 6 ವರ್ಷ ಸ್ವಲ್ಪ ಹೇಳಿ ಕೇಳಿ ಒಂದು ಸ್ವಲ್ಪ ಬರುತ್ತೆ, ಆ ಥರ ಕೇಳ್ಬೋದು. ಕೆಲವು ಆ ಮಕ್ಕಳು ಕೂಡ ಕಷ್ಟನೇ ಇರಲಿ. ಆ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡುವಂಥದ್ದು ಅನ್ನುವಂಥದ್ದು ಇವತ್ತಿನದು. ಯಾವುದು ಅಂತಂದರೆ ಅದು ಆಹಾರ ಪದ್ಧತಿಯಿಂದ ಅವರನ್ನು ರಕ್ಷಣೆ ಮಾಡ್ಕೋಬೇಕು. ಗೊತ್ತಾಯ್ತಾ? ತುಂಬ ಸುಲಭವಾಗಿರ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಸಿಗುವಂಥ ಆಹಾರ ಪದ್ಧತಿಗಳನ್ನ ಅವ್ರನ್ನ ರಕ್ಷಣೆ ಮಾಡುವಂಥ ಒಂದು ವಿಧಾನ ಇದು. ಈಗ ಆಹಾರ ಪದ್ಧತಿಯಲ್ಲಿ ನಾವು ಈಗಾಗಲೇ ಕೊಡ್ತಾ ಇದ್ದೀವಲ್ಲ, ಅದೇ ಥರ ಕೊಟ್ಟರೆ ಸಾಲದೆ ಅನ್ನುವಂಥದ್ದು ನಿಮಗೆ ಇರುತ್ತೆ. ಈಗ ಎಲ್ಲ ಕಡೆ ಕೂಡ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಎಲ್ಲ ವಿಧ ವಿಧ ಬ್ರ್ಯಾಂಡ್ಗಳಲ್ಲಿ ಸಿಗ್ತಕ್ಕಂಥದ್ದು, ಅದನ್ನು ತಂದು ಗಂಜಿ ಮಾಡಿ ಕುಡಿಸುವಂಥ ಎಷ್ಟೋ ಜನಗಳು ಇರ್ತಕ್ಕಂಥದ್ದು. ಅದು ಇದ್ದರೂ ಕೂಡ ಅದನ್ನು ಅವರ ವ್ಯಾವಹಾರಿಕ ದೃಷ್ಟಿಕೋನದಿಂದ ಮಾಡಿರುವಂಥದ್ದು. ಕೆಲವರಿಗೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅದನ್ನು ತಂದು ಮಾಡುವಂಥದ್ದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ನೀವು ಮಾಡಿಲ್ಲ ಅಂತಂದರೆ ಮುಂದೆ ದಿನ ನೀವೇ ಸಫರ್ ಮಾಡಬೇಕಾಗತ್ತೆ ಅದನ್ನು. ಗೊತ್ತಾಯ್ತಾ? ಯಾವ ರೀತಿಯಾದ ಧಾನ್ಯಗಳನ್ನು ನಾವು ಬಳಸಬೇಕು ಅನ್ನುವಂಥದ್ದನ್ನು ನೋಡೋಣ. 4 ವಿಧದಲ್ಲಿ ನಮಗೆ ನೋಡಿರುವಂಥದ್ದು. ಅದರಲ್ಲಿ ಸಜ್ಜೆ, ನವಣೆ, ಜೋಳ, ರಾಗಿ, ಇದು 4. ಇದು ಸಿರಿಧಾನ್ಯಗಳಲ್ಲಿ ಬರುವಂಥದ್ದು. ಇನ್ನೂ ಸಿರಿಧಾನ್ಯಗಳಲ್ಲಿ 4 ನೋಡುವಂಥದ್ದಾದರೆ ಅರ್ಕ, ಬರಗು, ಸಾಮೆ, ಊದಲು ಅನ್ನುವಂಥದ್ದು. ಇದು 4 ತಗೊಳ್ಳಿ. ನಿಮಗೆ ಡಿಫ್ರೆಂಟಾಗಿ ಇದು ಎಲ್ಲ ಕಡೆಯೂ ಈಸಿಯಾಗಿ ಸಿಗುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಆಗೋದಿಲ್ಲ. ಒಳ್ಳೆಯ ವಿಧ ಆದಂಥದ್ದು ಸಿಗ್ತಕ್ಕಂಥದ್ದು ಸಿರಿಧಾನ್ಯಗಳು 8ನ ಏನು ಮಾಡಬೇಕು, ಕಾಲು KGನ ಸಮ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು. ಆದರೆ ಯಾವಾಗ ಎಷ್ಟಾಯಿತು ನಿಮಗೆ 2 kg ಎಷ್ಟು ಆಯಿತು. ಗೊತ್ತಾಯ್ತಾ? ಅದ್ರ ಜೊತೆಯಲ್ಲಿ ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತೆ ಹಾಕುವಂಥದ್ದು. ಆನಂತರ 3 ರೀತಿಯ ಕಾಳುಗಳು, 1 ಉದ್ದು, ಹೆಸರು ಕಾಳು, 1 ಹುಳ್ಳಿಕಾಳು. ಇದನ್ನು 100 ಗ್ರಾಮ್ ಸಾಕು ಅಷ್ಟೇ. ಇದನ್ನು ಈ ಎಲ್ಲ ಪದಾರ್ಥಗಳನ್ನು ಒಂದೊಂದು ಹಾಗೆ ಹುರಿದ ನಂತರ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬರುವಂಥದ್ದು. ಇದು ಮಿಲ್ಲಿಗೆ ಹಾಕಿ ಪೌಡ್ರ್ ಆದ ನಂತರ ಏನು ಮಾಡಬೇಕು, ಆ ಪೌಡ್ರನ್ನ ನೀವು ಗಂಜಿ ರೂಪಕ್ಕೆ ನೀವು ಸುಲಭವಾದ ತಯಾರು ಮಾಡೋ 1 ಅಥವಾ 2 ಸ್ಪೂನ್ ಮಕ್ಕಳು ಎಷ್ಟು ತಿಂತಾರೆ ಅದರ ಮೇಲೆ ನೀವು ಆ ಗಂಜಿಯನ್ನು ಕೊಡುವಂಥದ್ದು. ಈ ಹೇಳುವಂಥದ್ದು ಯಾರಿಗೆ ಅಂತಂದರೆ 6 ತಿಂಗಳಿಂದ ಹಿಡಿದು 3 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಈ ಆಹಾರವನ್ನು ನೀವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಕೊಡ್ಬೋದು, ಬಟ್ ಆದರೆ ಈ ಮಕ್ಕಳಿಗೆ ಬೇರೆ ರೀತಿ ಆನಂತರ 3 ವರ್ಷದ ಮೀರಿದ ನಂತರ ಅದು ಬೇರೆ ರೀತಿ ಆಹಾರವನ್ನು ಕೊಡುವಂಥದ್ದು ಅವರಿಗೆ ಬೇರೆ ರೀತಿ ಇರುತ್ತೆ. ಈ ಮಕ್ಕಳಿಗೆ ಈ ರೀತಿ ಆಹಾರನ ಕೊಡಬೇಕು. ಅದ್ರ ಜೊತೆಯಲ್ಲಿ ನೀವು ಗಂಜಿ ಮಾಡೋ ಟೈಮಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಹಸುವಿನ ಶುದ್ಧವಾದ ತುಪ್ಪ ಹಾಕಿ, ಹಾಲು ನಿಮಗೆ ದೇಸಿ ಹಸುವಿನ ಹಾಲು ಸಿಕ್ಕರೆ ಅದು ಹಾಕಿ, ಇಲ್ಲದೇ ಇದ್ದರೆ ತೆಂಗಿನ ಹಾಲನ್ನು ಬಳಸಿ, ತುಂಬ ಒಳ್ಳೆಯದು. ಈ ರೀತಿಯಾದ ಆಹಾರನ ಗಂಜಿಯನ್ನು ಕೊಡುವುದರ ಜೊತೆಯಲ್ಲಿ ಮಕ್ಕಳು ತಿನ್ನೋ ರೀತಿ ಇದ್ದರೆ ಕೆಲವೊಂದು ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ, ತುಂಬ ಒಳ್ಳೆಯದು. ಇದರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ವಿಧ ವಿಧ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ಮಕ್ಕಳಿಗೆ ಟೇಸ್ಟ್ ಆಗಿ ಬರುವಂಥದ್ದನ್ನು ನೀವು ಕೊಡಿ. ಗಂಜಿಯಂತೂ ಅಪರೂಪವಾಗಿ ಶುದ್ಧವಾಗಿ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳು ಸ್ವಾದ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ತಿಂತವೆ ನಿಮ್ಮ ಮಕ್ಕಳು. ಊಟ ತಿನ್ನಲ್ಲ ಅದು ಇದಂತೆ ಕಂಪ್ಲೇಂಟ್ ಕೊಡ್ತೀರ ಡಾಕ್ಟ್ರುಗಳಿಗೆ, ಅವ್ರ ಹತ್ರ ಇವ್ರ ಹತ್ರ ಹೋಗ್ಬಿಟ್ಟು. ಇದು ಯಾವುದು ನಿಮಗೆ ತೊಂದರೆ ಆಗೋದಿಲ್ಲ, ಚೆನ್ನಾಗಿ ತಿಂತವೆ. ಮಕ್ಕಳ ಆರೈಕೆ ಮಾಡುವುದು ಅನ್ನುವಂಥದ್ದು ದೊಡ್ಡ ಫ್ಯಾಷನ್ ಆಗಬೇಕು ನಿಮಗೆ. ನೀವು ಇವತ್ತು ಫ್ಯಾಷನ್ ಮಾಡ್ಕೊಂಡಿಲ್ಲ ಅಂದರೆ ಮಕ್ಕಳನ್ನ ನೀವು ಹೊತ್ಕೊಂಡು ಆಸ್ಪತ್ರೆ ಸುತ್ತ ತಿರುಗಬೇಕಾಗುತ್ತೆ. ಅದಾಗಿದೆ ಇದಾಗಿದೆ ಅಂತಂದರೆ ಅಲ್ಲಿ ಏನೇನು ಆಗುತ್ತೆ ಅಂತಂದರೆ ದುಡ್ಡು ವ್ಯರ್ಥ ಆಗದೆ ನಿಮ್ಮ ಮನಸ್ಸು ಕಿರಿಕಿರಿ ಆಗುತ್ತೆ ಮತ್ತು ನಿಮ್ಮ ಸಮಯ ಕೂಡ ವ್ಯರ್ಥ ಆಗುತ್ತೆ. ಅದರಿಂದ ಈ ರೀತಿಯಾದಂಥ ಆಹಾರ ಪದ್ಧತಿಗಳನ್ನು ಬಳಸಿ ನಿಮ್ಮ ಮಕ್ಕಳನ್ನು ನಿಮ್ಮ ಕೈಯಾರೆ ನೀವೇ ರಕ್ಷಿಸಿ. ಹಿಂದೆ ಯಾರೂ ಕೂಡ ಹೋಗ್ತಿರ್ಲಿಲ್ಲ ಆಸ್ಪತ್ರೆಗಳಿಗೆ ಅಲ್ವರ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಯಾಕಂತಂದ್ರೆ ನಮ್ಮ ಮಕ್ಕಳ ಮೇಲೆ ಇರುವಂಥ ಆರೈಕೆ ಕಮ್ಮಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
ಇದರ ಜೊತೆಯಲ್ಲಿ ಹಾಲುಣಿಸುವಂತಹ ತಾಯಂದಿರು ಯಾವಾಗಲೂ ಮಗುವಿಗೂ ಮತ್ತು ತಾವು ಯಾವಾಗಲೂ ಈ ಸೀಸನ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸಾಕ್ಸ್ ಆಗಿರುವಂಥದ್ದು, ಟೈಲ್ಸ್ ಹಾಕಿರ್ತೀವಿ ಮನೆಗಳಲ್ಲೆಲ್ಲ, ಅದರಿಂದ ತುಂಬ ತಣ್ಣಗಿರುತ್ತೆ, ಕೋಲ್ಡಾಗಿರುತ್ತೆ. ಅದರಿಂದ ಯಾವಾಗಲೂ ಸಾಕ್ಸ್ ಹಾಕಿರಬೇಕು. ತಾಯಿ ಮತ್ತು ಮಗು ಕೂಡ ಯಾವಾಗಲೂ ಬೆಚ್ಚಗಿರಿಸಿರಬೇಕು ಎಲ್ಲ ಬಾಡಿ ಪೂರ್ತಿ, ವಿಶೇಷವಾಗಿ ಕಾಲುಗಳ ಭಾಗ ತುಂಬ ಬಿಸಿ ಇಟ್ಟಿರಬೇಕು. ತಾಯಂದಿರು, ಹಾಲುಣಿಸುವಂಥ ತಾಯಂದಿರು ಅದರ ಜೊತೆ ಇಪ್ಪಲಿನ ಮತ್ತು ಜಾಕಾಯನ್ನು ನೀವು ಸೇವಿಸುವಂಥದ್ದು. ಯಾಕಂತಂದರೆ ನೀವು ಆ ಮಗುವಿಗೆ ಹಾಲು ಉಣಿಸುವಂಥದ್ದು ಅದು ಆಹಾರ ಅಲ್ವರ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮಗು ಕೂಡ. ತಾಯಿ ಹಾಲು ಯಾವತ್ತು ಪವಿತ್ರ ಅಂತ ಹೇಳ್ತಾರೆ. ನಾವು ಆ ಹಾಲನ್ನು ಔಷಧಿ ಗುಣದ ರೀತಿಯಲ್ಲಿ ಕೊಡುವಂಥದ್ದು ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹಿಂದೆ ಎಲ್ಲ ಯೂಸ್ ಮಾಡ್ತಾಯಿದ್ರು, ಇಪ್ಲಿ, ಜಾಕಾಯಿ, ಜಾಪತ್ರಿ ಎಲ್ಲನೂ ಯೂಸ್ ಮಾಡ್ತಾಯಿದ್ವಿ. ಇತ್ತೀಚೆಗೆ ನಾವು ಬಿಟ್ಬಿಟ್ಟಿದ್ದೀವಿ. ಮಾತ್ರೆಗಳ ಬೆನ್ನಿಂದ ನಾವು ಹೋಗಿರೋದ್ರಿಂದ ನಾವೆಲ್ಲ ಮರ್ತು ಹೋಗಿದ್ವಿ. ನಾವು ಹೇಳಿದರೂ ಕೂಡ ಕೇಳುವಂಥ ಮನವರಿಕೆ ನಮಗೂ ಇಲ್ಲ. ಆ ಥರ ಆಗಿದೆ, ಗೊತ್ತಾಯ್ತಾ? ಈ ಥರ ಮಾಡ್ಕೊಳ್ಳಿ, ನಿಮಗೆ ಮಕ್ಕಳು ಚೆನ್ನಾಗಿರ್ತವೆ, ನೀವು ಚೆನ್ನಾಗಿರ್ತೀರ. ನಿಮ್ಮ ಮಗು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಮಗು ಎಷ್ಟು ಹಾಡಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇರುತ್ತೆ ಅಂತಂದರೆ, ಅದಕ್ಕೆ ಹಿಂದೆ ಹೇಳ್ತಾಯಿದ್ರು, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ ಅಂತ. ಅಷ್ಟು ಬೀಸಣಿಕೆ ಅಂತಂದರೆ ನಮಗೆ ಗಾಳಿ ಅಷ್ಟೊಂದು ಆನಂದ ಮನುಷ್ಯನಿಗೆ ಅನ್ನುವಂಥದ್ದು. ಮಗು ಒಂದು ಮನೆಯಲ್ಲಿ ಇದ್ದುಬಿಟ್ರೆ ಸಾಕು, ಅಷ್ಟು ಆನಂದ ಉತ್ಸಾಹ. ಎಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬರ್ತೀವಿ, ಎಲ್ಲ ದಣಿವಾಗಿರುತ್ತೆ. ಬಂದ ತಕ್ಷಣ ಆ ಮಗು ನೋಡಿದ ತಕ್ಷಣ ಸಾಕು, ನಮಗೆ ಎಲ್ಲಿರ್ತಕ್ಕಂಥ ಎಲ್ಲ ದಣಿವು ಸಂಪೂರ್ಣವಾಗಿ ಮಾಯ ಆಗ್ತದೆ ಅಲ್ಲವರ. ಆ ಮಗು ಒಂದು ಸ್ವಲ್ಪ ರೋಗಗ್ರಸ್ತ ಆಯ್ತಂದರೆ ಯಾಕಪ್ಪ ಬಂದೆ ಮನೆಗೆ ಅನಿಸುತ್ತೆ ಅಲ್ಲವರ. ಆ ಥರ ಆಗೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಮಗುವನ್ನು ನಿಮ್ಮ ಕೈಯಾರೆ ನೀವೇ ರಕ್ಷಿಸಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಮಗುವನ್ನು ಕೂಡ ಸಂತೋಷವಾಗಿರಿಸಿ, ನೀವು ಕೂಡ ಸಂತೋಷವಾಗಿರಿ. ಶುಭ ದಿನ, ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.